ಸಿಂಹರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ ಹೇಳುವಂತಹದ್ದು ಕಾಣಿಸ್ತದೆ. ಯಾವ ವಿಷಯದಲ್ಲಿ? ಗುರುವಿನ ವಿಷಯದಲ್ಲಿ. ಮೇ 14ನೇ ತಾರೀಕಿನ ನಂತರದಲ್ಲಿ ಗುರು ಲಾಭಭಾವಕ್ಕೆ ಬರ್ತಾ ಇದ್ದಾನೆ. ಈಗಾಗಲೇ ಕರ್ಮದಲ್ಲಿದ್ದಾನೆ. ಕರ್ಮದಲ್ಲಿದ್ದಾಗ 2 ಯೋಗದ ಫಲವನ್ನು ಅನುಭವಿಸ್ತಾ ಇರ್ತೀರಿ. ಒಂದು ಗಜಕೇಸರಿ ಯೋಗದ ಫಲ, ಮತ್ತೊಂದು ಅಮಲಾ ಯೋಗದ ಫಲ. ಈ 2 ಯೋಗಗಳು ಇದ್ದಾವೆ. ಆದರೆ ಶತ್ರುವಿನ ಮನೆಯಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಸಿಗ್ತಾ ಇದೆ. ಮೇ 14ನೇ ತಾರೀಕಿನ ನಂತರದಿಂದ ಲಾಭಭಾವಕ್ಕೆ ಬರ್ತಾ ಇದ್ದಾನೆ ಅಂದರೆ ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಕೆಲಸ ಕಾರ್ಯ ಇತ್ಯಾದಿಗಳನ್ನು ನೀವು ಗುರುವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿದಲ್ಲಿ, ಗುರುವಿನ ಅನುಗ್ರಹದೊಂದಿಗೆ ಮಾಡಿದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಉದರ ಬೇನೆ ಉಂಟಾಗ್ತದೆ. ಈ ವರ್ಷದಲ್ಲಿ ಸಾಕಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮೇ 18ನೇ ತಾರೀಕಿನಂದು ಕೇತು ನಿಮ್ಮ ರಾಶಿಗೆ ಬಂದ ನಂತರದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಇದಕ್ಕೆ ಮಾತ್ರ ನೀವು ಬಹಳ ಜಾಗೃತಿಯಾಗಿರಬೇಕು. ಉದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ತುಂಬ ಕಾಳಜಿ ಇರಬೇಕು, ಇಲ್ಲಾಂದರೆ ಉದ್ಯೋಗವನ್ನೇ ತೆಗೆದುಬಿಡ್ತಾನೆ. ಸಿಂಹರಾಶಿಯವರಿಗೆ ಸಾಧಾರಣವಾಗಿ ದ್ರವ್ಯನಾಶಂತೂ ಅಷ್ಟಮಂ, ದ್ರವ್ಯವನ್ನು ನಾಶ ಮಾಡ್ತಾನಂತೆ. ಯಾರಿಗೆ? ವ್ಯಾಪಾರಸ್ಥರಿಗೆ, ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ದ್ರವ್ಯನಾಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕೆಲಸಗಾರರಿಂದ ತೊಂದರೆಗಳೇನಾದರೂ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕಂಡರೂ ಸಹಿತವಾಗಿ ನೋಡಿ, ಕೊನೆಯ ಭಾಗದಲ್ಲಿ ಅಕ್ಟೋಬರ್ ನಂತರದಲ್ಲಿ ಡಿಸೆಂಬರ್ದವರೆಗೆ ಗುರುವಿನ ಬಲ ಇರುವುದಿಲ್ಲ. ಏನಾದರೂ ಮದುವೆ ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅಂದರೆ ನಿಮಗೆ ಅಲ್ಲಿಯವರೆಗೆ ಅವಕಾಶ ಇರತಕ್ಕಂಥದ್ದು ಉತ್ತರಾಯಣದಲ್ಲಿ. ಅದೇ ದಕ್ಷಿಣಾಯಣ ಆರಂಭವಾದ ನಂತರದಲ್ಲಿ ನಿಮಗೆ ಗುರುವಿನ ಬಲ ಕಡಿಮೆ ಆಗ್ತಾ ಬರ್ತದೆ. ಜೊತೆಯಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಏಕೆ ಬಂದ್ಬಿಟ್ಟ ಅಂದರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಹೋಗೋದು ಬೇಡ. ಹಣವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಜೊತೆಯಲ್ಲಿ ವಿಶೇಷವಾಗಿ ನೀವು ಈ ಹೋಟೆಲ್ ಉದ್ದಿಮೆದಾರರು ಇತ್ಯಾದಿಗಳು ಯಾರು ಇದ್ದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಂತಹ ಸಂದರ್ಭ ಇರ್ತದೆ. ಈ ಎಲ್ಲ ದೋಷಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು? ಅಷ್ಟಮ ಶನಿ ಈಗಾಗಲೇ ಬಂದುಬಿಟ್ಟಿದೆ. ಸಾಧ್ಯವಾದರೆ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಮೊದಲು. ಯಾಕೆಂದರೆ ಗುರು ಪ್ರಭಾವದಿಂದ ಗುರು ಫಲವನ್ನು ಕೊಡ್ತಾನೆ. ಆದರೆ ಶನಿ ಪ್ರಭಾವ ಜಾಸ್ತಿ ಆಯಿತು ಅಂದರೆ ನೀವು ಇದ್ದದ್ದನ್ನೆಲ್ಲ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬರ್ತದೆ. ಮನೆ ಬಿಟ್ಟು ಓಡಿಸ್ಬಿಡ್ತಾನೆ, ಉದ್ಯೋಗ ಬೇಡ ಅಂತ ಬಿಟ್ಟು ಓಡಿ ಬಂದ್ಬಿಡ್ತೀರಿ. ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ. ಆದ್ದರಿಂದ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಸಿಂಹರಾಶಿಯವರು ಸಾಧಾರಣವಾಗಿ ಶನಿ ಶಾಂತಿ ಮಾಡುವಾಗ ನಿಮ್ಮ ಶರೀರ ತೂಕದ ಎಳ್ಳಿನಿಂದ ತಿಲಹೋಮವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಯಾವುದಾದ್ರೂ ಗೋಶಾಲೆಗೆ ಎಳ್ಳನ್ನು ಕೊಡುವುದರಿಂದಲೂ ಸಹಿತವಾಗಿ ಗೋ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಇದು ಸಿಂಹ ರಾಶಿಯವರ ಈ ವರ್ಷದ ಫಲಾಫಲವಾದ